ಮೈಸೂರಲ್ಲಿ ಸಿಲಿಂಡರ್ ಸೋರಿಕೆಯಾಗಿ 4 ದುರ್ಮರಣಕ್ಕೀಡಾಗಿದ್ದಾರೆ. ಯರಗನಹಳ್ಳಿಯಲ್ಲಿ ಒಂದೇ ಕುಟುಂಬದ 4 ಮೃತಪಟ್ಟಿದ್ದಾರೆ. ರಾತ್ರಿ ಮಲಗಿದ್ದವರು ಬೆಳಿಗ್ಗೆ ಏಳಲೇ ಇಲ್ಲ. ಮಲಗಿದ್ದಲ್ಲೇ ಚಿರನಿದ್ದೆಗೆ ಜಾರಿದೆ ಒಂದೇ ಕುಟುಂಬದ 4 ಸದಸ್ಯರು. ಮೃತರು ಚಿಕ್ಕಮಗಳೂರು ಜಿಲ್ಲೆಯ ಕಡೂರಿನವರು. ಆದರೆ ಕಳೆದ 30 ವರ್ಷಗಳಿಂದ ಮೈಸೂರಿನಲ್ಲೇ ವಾಸವಾಗಿದ್ರು. ಭಾನುವಾರ ಕುಟುಂಬಸ್ಥರ ಮದುವೆಗೆ ಅಂತ ಹೋಗಿದ್ರು. ಸೋಮವಾರ ವಾಪಸ್ ಬಂದು ಮೈಸೂರಿನ ತಮ್ಮ ಮನೆಯಲ್ಲಿ ರಾತ್ರಿ ಮಲಗಿದ್ದ ವೇಳೆ ಅನಿಲ ಸೋರಿಕೆಯಾಗಿ 4 ಮೃತಪಟ್ಟಿದ್ದಾರೆ. ಸ್ಥಳೀಯರು ಬಾಗಿಲು ಓಪನ್ ಮಾಡಿ ನೋಡಿದಾಗ ಘಟನೆ ಬೆಳಕಿಗೆ ಬಂದಿದೆ. 45 ವರ್ಷದ ಕುಮಾರಸ್ವಾಮಿ, ಅವರ ಪತ್ನಿ 39 ವರ್ಷದ ಮಂಜುಳಾ, 19 ವರ್ಷದ ಮಕ್ಕಳಾದ ಅರ್ಚನಾ ಮತ್ತು 17 ವರ್ಷದ ಸ್ವಾತಿ, 4 ಒಂದೇ ಕುಟುಂಬದ 4 ಮಂದಿ ದಾರುಣವಾಗಿ ಮೃತಪಟ್ಟಿದ್ದಾರೆ. ಮೃತ 4 ಕೂಡ ಬಟ್ಟೆ ಐರನ್ ಕೆಲಸವನ್ನ ಮಾಡ್ತಾ ಇದ್ರು. ಯರಗನಹಳ್ಳಿಯಲ್ಲಿ ಒಂದೇ ಕುಟುಂಬದ 4 ಮೃತಪಟ್ಟಿದ್ದಾರೆ. ಸಿಲಿಂಡರ್ ಸೋರಿಕೆಯಿಂದಾಗಿ 4 ಮೃತಪಟ್ಟಿದ್ದಾರೆ ಅನ್ನೋದು ತಿಳಿದು ಬಂದಿದೆ. ಚಿಕ್ಕಮಗಳೂರು ಜಿಲ್ಲೆಯ ಕಡೂರಿನವರು. ಕಳೆದ 30 ವರ್ಷಗಳಿಂದ ಮೈಸೂರಿನಲ್ಲೇ ವಾಸವಾಗಿತ್ತು. ಬಟ್ಟೆ ಐರನ್ ಕೆಲಸವನ್ನ ಮಾಡ್ತಾ ಇದ್ದಂತಹ ಕುಟುಂಬ. ಮಲಗಿದ್ದ ವೇಳೆ ಅನಿಲ ಸೋರಿಕೆಯಾಗಿ 4 ಮೃತಪಟ್ಟಿದ್ದಾರೆ. ಮಲಗಿದ್ದಲ್ಲೇ ಚಿರ ನಿದ್ದೆಗೆ ಜಾರಿದ್ದಾರೆ ಒಂದೇ ಕುಟುಂಬದ 4. ಯರಗನಹಳ್ಳಿಯಲ್ಲಿ ನಡೆದಂತಹ ಘಟನೆ ಇದು. ಮೈಸೂರಲ್ಲಿ ಅನಿಲ ಸೋರಿಕೆಯಿಂದ 4 ಮೃತಪಟ್ಟಂತಹ ಪ್ರಕರಣಕ್ಕೆ ಟ್ವಿಸ್ಟ್ ಸಿಗ್ತಾ ಇದೆ. ಇಸ್ತ್ರಿ ಪೆಟ್ಟಿಗೆಯ ಗ್ಯಾಸ್ ಸೋರಿಕೆಯಿಂದಲೇ ಸಾವಾಗಿದೆ ಅನ್ನೋ ಶಂಕೆ ವ್ಯಕ್ತವಾಗಿದೆ. ಇಸ್ತ್ರಿ ಪೆಟ್ಟಿಗೆಗೆ ಗ್ಯಾಸ್ ಅನ್ನ ಬಳಸ್ತಾ ಇದ್ರು ಮೃತ ಕುಮಾರಸ್ವಾಮಿ. ಮೃತರು ಚಿಕ್ಕಮಗಳೂರಿನ ಸಕರಾಯಪಟ್ಟಣ ಗ್ರಾಮದವರು. ಸೋಮವಾರ ಕಡೂರಲ್ಲಿ ಸಂಬಂಧಿಕರ ಮದುವೆಗೆ ಅಂತ ಹೋಗಿ ಸೋಮವಾರ ರಾತ್ರಿ ಮೈಸೂರಿಗೆ ವಾಪಸ್ ಆಗಿದ್ರು. ರಾತ್ರಿ ಮನೆಗೆ ಬಂದವರು ಕಿಟಕಿ ಬಂದ್ ಮಾಡಿದ್ರು, ಮಲಗಿದ್ರು ಎಲ್ಲರೂ. ಆದ್ರೆ ನಂತರ ಅನಿಲ ಸೋರಿಕೆಯಾಗಿದೆ. ಬಹಳ ಚಿಕ್ಕದಾದಂತಹ ಮನೆ, ವೆಂಟಿಲೇಷನ್ ಇರಲಿಲ್ಲ. ಆ ಕಾರಣಕ್ಕಾಗಿ ಅನಿಲ ಸೋರಿಕೆಯಿಂದ ಉಸಿರುಗಟ್ಟಿ 4 ಮೃತಪಟ್ಟಿದ್ದಾರೆ ಅಂತ ತಿಳಿದು ಬರ್ತಾ ಇದೆ. ಎಲ್ಲರ ಕಿವಿ, ಮೂಗು, ಬಾಯಲ್ಲಿ ರಕ್ತ ಸೋರಿ ಸಾವಾಗಿದೆ. 30 ವರ್ಷಗಳಿಂದ ಮೈಸೂರಿನಲ್ಲೇ ವಾಸವಾಗಿದ್ದಂತಹ ಕುಟುಂಬ. ಸೊ ಐರನ್ ಮಾಡೋದು ಐರನ್ ಬಾಕ್ಸು ಈ ಗ್ಯಾಸಿಂದ ಆಪ್ರೇಟ್ ಆಗೋದು ಐರನ್ ಬಾಕ್ಸ್ ಅದು. ಸೊ ಒಂದು ಸಿಲಿಂಡರ್ಗೆ ಕನೆಕ್ಟ್ ಮಾಡೋದು ಒಂದು ಯಾಕಂದರೆ ರೆಗ್ಯುಲೇಟರ್ ಯಾವುದೋ ಐರನ್ ಬಾಕ್ಸ್ ಅದು ರೆಗ್ಯುಲೇಟರ್ಗೆ ಕನೆಕ್ಟ್ ಆಗಿತ್ತು. ಮನೆ ಒಳಗಡೆ 3 ಸಿಲಿಂಡರ್ ಇತ್ತು. ಒಂದು ಸಿಲಿಂಡರಿಂದ ಯಾವ ಲೀಕ್ ಆಗಿದೆ, ಕಂಪ್ಲೀಟ್ ಬೆಟ್ಟಾಗಿ ಗ್ಯಾಸ್ ಲೀಕ್ ಆಗಿ ಬೆಟ್ಟಾಯಿತು. ಅಂತ ಒಳಗಡೆ ನೋಡಿದರೆ ಆ ಚಿಕ್ಕ ಬೆಡ್ರೂಮಲ್ಲಿ ಈ ಕುಮಾರಸ್ವಾಮಿ ಮತ್ತು ಮಂಜುಳಾ ಅವರು ಮಲಗಿದ್ದಾರೆ. ಫ್ರಂಟ್ ರೂಮಲ್ಲಿ ಮಕ್ಕಳು ಮಲಗಿದ್ದಾರೆ. ಆ ಮನೆಗೆ ಚಿಕ್ಕ ಚಿಕ್ಕ ವಿಂಡೋಗಳು. ಆ ಬೆಡ್ರೂಮ್ ನೋಡಿದರೆ ತುಂಬ 1 ಫೀಟ್ 1.5 ಫೀಟ್ ಬೈ 1.5 ಫೀಟ್ ಸೈಜು ಒಂದು ವಿಂಡೋ. ಆ್ಯಂಡ್ ಕಿಚನಲ್ಲಿ ಅದೇ ಸೇಮ್ 1.5 2 ಫೀಟ್ ಆ ಸೈಜ್ ವಿಂಡೋ ಇನ್ನೊಂದು ಅಲ್ಲಿ ಇತ್ತು. ಬಟ್ ಎಲ್ಲ ವಿಂಡೋಸ್ ಕ್ಲೋಸ್ ಮಾಡಿ, ಮೇನ್ ಡೋರು ಕ್ಲೋಸ್ ಮಾಡಿತ್ತು. ಅಂದರೆ ಸಫೋಕೇಷನಿಂದ ಯಾಕಂದರೆ ಗ್ಯಾಸ್ ಲೀಕ್ ಆಗಿ ಅಲ್ಲಿ ನೋಡಿದರೆ FSL ಅವರು ಯಾರು ಎಲ್ಲ ನಾವು ಡಿಸ್ಕಸ್ ಮಾಡಿದ್ರೆ ಏನಂದರೆ ಅಲ್ಲಿ ಗ್ಯಾಸ್ ಲೀಕ್ ಆಗಿ ಕಂಡೆನ್ಸ್ ಆಗಿ ಕಂಪ್ಲೀಟ್ ವಾಟರ್ ಥರ ಇತ್ತು. ಅಲ್ಲಿ ತುಂಬ ಗ್ಯಾಸ್ ಸ್ಮೆಲ್ ಇತ್ತು. ಆ ಡೋರ್ ಓಪನ್ ಮಾಡಿದ ನಂತರ ಗ್ಯಾಸ್ ಕಂಪ್ಲೀಟ್ ಅದು ರೆಸಿಪಿಟ್ ಆದ ನಂತರ ಹೋಗಿ ನಾವೆಲ್ಲ ಹೋಗಿ ನೋಡಿ ಪ್ರೊಸೀಜರ್ ಮಾಡ್ತಾಯಿದ್ದೀವಿ. ಅಲ್ಲಿಂದ ಬಾಡಿ ನಾವು ಶಿಫ್ಟ್ ಮಾಡಿದ್ದೀವಿ ಈಗ ಪೋಸ್ಟ್ಮಾರ್ಟಮ್ಗೋಸ್ಕರ. ಸೊ ಐರನ್ ಮಾಡೋದು ಐರನ್ ಬಾಕ್ಸು ಈ ಗ್ಯಾಸಿಂದ ಆಪ್ರೇಟ್ ಆಗೋದು ಐರನ್ ಬಾಕ್ಸ್ ಅದು. ಸೊ ಒಂದು ಸಿಲಿಂಡರ್ಗೆ ಕನೆಕ್ಟ್ ಮಾಡೋದು ಒಂದು ಯಾಕಂದರೆ ರೆಗ್ಯುಲೇಟರ್ ಯಾವುದೋ ಐರನ್ ಬಾಕ್ಸ್ ಅದು ರೆಗ್ಯುಲೇಟರ್ಗೆ ಕನೆಕ್ಟ್ ಆಗಿತ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.